ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ತುಂಬ ಖರ್ಚು ಮಾಡಿಬಿಟ್ಟು ಈ ಥರ ಪ್ರಾಡಕ್ಟ್ಸ್ ಎಲ್ಲ ಕೂಡ ನಾವು ಬೈ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಸೊ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ತುಂಬಾ ಗುಡ್ ಫಾರ್ ಆ್ಯಂಡ್ ಅವ್ರು ತೋರಿಸಿರೋ ಪ್ರಾಡಕ್ಟ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನು ಕೆಲವು ಏನು ಅಂತಂದರೆ ಫೇಕಾಗಿ ತೋರಿಸ್ತಿರ್ತಾರೆ. ನಾನೇ ಕೆಲವೊಂದು ವೀಡಿಯೋಸ್ ರೆಫರ್ ಮಾಡಿದಾಗ ಇಷ್ಟು ಫೇಕಾಗಿ ಜನರಿಗೆ ತೋರಿಸ್ತಾರ ಅಂತಲೇ ಅನಿಸ್ಬಿಟ್ಟಿತ್ತು. ಕೆಲವೊಂದು ಯೂಟ್ಯೂಬರ್ಸ್ ಇದ್ದಾರೆ, ನಿಜವಾಗ್ಲೂ ಗೈಸ್ ನಾನು ನಂಬೋಕ್ಕೆ ಆಗ್ತಿಲ್ಲ ಎಷ್ಟು ಚೆನ್ನಾಗಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಓ ಮೈ ಗಾಡ್, ನಾನು ಶಾಕ್ ಆಗಿಬಿಟ್ಟಿದೆ. ಸೊ ಪ್ಲೀಸ್ ಡೋಂಟ್ ಬಿಲೀವ್ ದ್ಯಾಟ್ ಟೈಪ್ ಆಫ್ ಯೂಟ್ಯೂಬರ್ಸ್. ನಾನು ಒಂದು ಯೂಟ್ಯೂಬರ್ ಆಗಿ ನಾವು ಯೂಟ್ಯೂಬರ್ ಬಗ್ಗೆ ಬ್ಯಾಡಾಗಿ ಹೇಳಲ್ಲ, ಬಟ್ ಏನು ಅಂತಂದರೆ ಒಂದು ಸ್ವಲ್ಪ ಜೆನ್ಯೂನಿಟಿ ಇರಲಿ ಅಟ್ಲೀಸ್ಟ್. ಬಿಕಾಸ್ ನಮ್ಮನ್ನು ನೋಡಿ ಕೆಲವೊಬ್ಬರು ಫಾಲೋ ಮಾಡ್ತಿರ್ತಾರೆ, ಅದರಲ್ಲಿ ಕೆಲವೊಬ್ಬರಾದರೂ ಅದನ್ನು ಕಲ್ಕೊತಾರೆ, ಗುಡ್ ಥಿಂಗ್ಸ್ನ ಕಲ್ಕೋತಾರೆ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಸೊ ನಾವು ಅಟ್ಲೀಸ್ಟ್ ಸ್ವಲ್ಪ ಆದರೂ ಜೆನ್ಯೂನಿಟಿ ತೋರಿಸ್ಬೇಕು ಅಲ್ವಾ. ನಾನು ಒಂದು ಇನ್ಸ್ಟೆಂಟ್ ಹೇರ್ ರಿಮೂವಲ್, ಫೇಶಿಯಲ್ ಹೇರ್ ಆ್ಯಂಡ್ ಹ್ಯಾಂಡ್ ಹೇರ್ ಇರುತ್ತಲ್ವ, ಸೊ ಯಾವುದೇ ಪೇನ್ ಇಲ್ಲದೆ ಇನ್ಸ್ಟೆಂಟಾಗಿ ಹೇರ್ ರಿಮೂವಲ್ದು ನೋಡ್ತಾ ಇದ್ದೆ. ಅಂದರೆ ಹಿಂಗೆ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಿರುವಾಗ ವಿಡಿಯೋ ಬಂತು. ಬಟ್ ನಿಜವಾಗ್ಲೂ ಗೈಸ್ ಎಷ್ಟು ಫೇಕ್ ಅಂತಂದರೆ, ಕ್ರೀಮನ್ನು ಅಪ್ಲೈ ಮಾಡಿಬಿಟ್ಟು ಆಲ್ರೆಡಿ ಹೇರ್ಸ್ ಎಲ್ಲಿರುತ್ತಲ್ವ, ಕೆಲವರಿಗೆ ಇಲ್ಲಿ ಜಾಸ್ತಿ ಇರುತ್ತಲ್ವ ಹೇರ್, ಸೊ ಅಲ್ಲಿ ಎಲ್ಲ ಜಾಸ್ತಿ ಇರೋ ಹೇರ್ ವೀಡಿಯೋ ತೋರಿಸ್ಬಿಟ್ಟು ಆಮೇಲೆ ಆ ಕ್ರೀಮನ್ನು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಆ ಹೇರನ್ನು ಶೇವ್ ಮಾಡಿ ಅಥವಾ ಸ್ಟ್ರಿಪ್ಪಿಂದ ತೆಗೆದುಬಿಟ್ಟು ಆಮೇಲೆ ಮತ್ತೆ ಅದನ್ನು ಕ್ರೀಮನ್ನು ಹಚ್ಬಿಟ್ಟು ಈಗ ಅದನ್ನು ಒರೆಸ್ತೀನಿ ನೋಡ್ತಾ ಇರಿ ಅಂತ ಹೇಳಿಬಿಟ್ಟು ಹೇರೆಲ್ಲ ಗಾಯಬಾಗ್ಬಿಟ್ಟಿತ್ತು. ಸೊ ಅದನ್ನು ನೋಡಿ ಜನ ಏನು ಅನ್ಕೊತಾರೆ, ಓ ಇದು ನಿಜ ಏನು ಅಂತ. ಬಟ್ ಅದನ್ನು ಕ್ಲೋಸಾಗಿ ಅಬ್ಸರ್ವ್ ಮಾಡಿ ಆ ಪಿನ್ ಟು ಪಿನ್ ನಾನು ಅಬ್ಸರ್ವ್ ಮಾಡಿದೆ, ಏನಿದು ಅಂತ. ಸೊ ಅಬ್ಸರ್ವ್ ಮಾಡಿದಾಗ ನನಗೆ ಗೊತ್ತಾಯಿತು, ಅದು ಸ್ಟಾರ್ಟಿಂಗ್ ಅವ್ರು ಹಾಕಿರೋ ಅಪ್ಲೈ ಮಾಡಿದಾಗ ಡಾರ್ಕ್ ಹೇರ್ಸ್ ಕಾಣುತ್ತಲ್ವ, ಸೊ ಆಗ್ಲೂ ಆಮೇಲೆ ಕ್ರೀಮ್ ರಿಮೂವ್ ಮಾಡುವಾಗೂ ಒಂಚೂರು ಹೇರ್ ಇರಲಿಲ್ಲ. ಸೊ ಈ ಥರ ಫೇಕು ಮಾಡ್ತಿರ್ತಾರೆ ಗೈಸ್. ಪ್ಲೀಸ್ ಡೋಂಟ್ ಬಿಲೀವ್ ದ್ಯಾಟ್ ಟೈಪ್ ಆಫ್ ವೀಡಿಯೋಸ್. 100% ಎಲ್ಲರೂ ಇದೇ ಥರ ಇರ್ತಾರೆ ಅಂತ ಹೇಳಲ್ಲ, ಬಟ್ ಕೆಲವೊಬ್ಬರು ಮಾತ್ರ ಈ ಥರ ಮಾಡ್ತಾ ಇದ್ದಾರೆ. ಸೊ ಪ್ಲೀಸ್ ಡೋಂಟ್ ಬಿಲೀವ್. ಇನ್ನೊಂದು ಹೇಳಬೇಕು ಅಂತ ಇಷ್ಟಪಡ್ತೀನಿ, ಈ ಜನ್ರೇಷನಲ್ಲಿ ನಾವು ಫಾಲೋ ಮಾಡ್ತಿರೋ ಕ್ರೀಮ್ಸ್ ಇವೆಲ್ಲ ಕೂಡ ಈ ಜನ್ರೇಷನಲ್ಲಿ ಕ್ರಿಯೇಟ್ ಮಾಡಿರುವಂಥ ಕ್ರೀಮ್ಸ್ಗಳು ಇವ್ಯಾವು ಕೂಡ ಆಗಿನ ಕಾಲದ ಜನ್ರೇಷನ್ನಲ್ಲಿ ಯೂಸ್ ಮಾಡ್ತಾ ಇರಲಿಲ್ಲ. ಓಕೆನಾ, ಎಲ್ಲರೂ ಕೂಡ ಹೋಮ್ ರೆಮಿಡೀಸ್ನ ಯೂಸ್ ಮಾಡ್ತಾಯಿದ್ರು. ಬೇಕಿದ್ರೆ ನಿಮ್ಮ ಮನೇಲಿ ಯಾರಾದರೂ ಅಜ್ಜ ಅಜ್ಜಿಯಂದ್ರು ಇದ್ದರೆ ಅವ್ರನ್ನ ಕೇಳ್ಬೋದು, ನೀವು ಏನು ಅಪ್ಲೈ ಮಾಡ್ತಾಯಿದ್ರಿ ಅಂತ. ಅಂದರೆ ರೆಗ್ಯುಲರ್ ಯಾರಾದರೂ ಒಬ್ಬರು ಫಾಲೋ ಮಾಡೋರು ಇರ್ತಾರಲ್ವ, ಸೊ ಅವ್ರು ಹೇಳ್ತಾರೆ ನೋಡಿ ನಾನು ಇದನ್ನು ಅಪ್ಲೈ ಮಾಡ್ತಿದ್ದೆ, ಈ ಹಿಟ್ಟನ್ನು ಅಪ್ಲೈ ಮಾಡ್ತಿದ್ದೆ ಅಂತ. ಸೊ ಆ ಥರ ಬಿಲೀವ್ ಮಾಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯಾವುದೇ ರಿಸಲ್ಟ್ ಇನ್ಸ್ಟೆಂಟಾಗಿ ಬರಲ್ಲ. ಇಫ್ ಇನ್ ಕೇಸ್ ಇಟ್ ಈಸ್ ಇನ್ಸ್ಟೆಂಟ್, ಅದು ನಿಜವಾಗ್ಲೂ ಇನ್ಸ್ಟೆಂಟಾಗಿ ಹೋಗ್ತಾ ಇದೆ ಅಂತಂದರೆ ಅದು ಫೇಕ್. ಯಾವುದೇ ನಮಗೆ ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸ್ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಯಾವುದು ಕೂಡ ಇನ್ಸ್ಟೆಂಟಾಗಿ ಬರಲ್ಲ. ಇನ್ಸ್ಟೆಂಟಾಗಿ ಯಾವುದು ವರ್ಕ್ ಆಗೋಲ್ಲ. ಒಂದು ವೇಳೆ ಇನ್ಸ್ಟೆಂಟಾಗಿ ಬಂತು, ಇನ್ಸ್ಟೆಂಟಾಗಿ ಗ್ಲೋ ಕೊಡ್ತು, ಇನ್ಸ್ಟೆಂಟಾಗಿದೆ ಅಂತಂದರೆ ಓಕೆ, ಆ ಟೈಮಲ್ಲಿ ಇನ್ಸ್ಟೆಂಟಾಗಿ ಇರುತ್ತೆ. ಬಟ್ ಮತ್ತೆ ನಾವು ಹೇಗಿದ್ದೀವೋ ಅದೇ ಥರ ಮತ್ತೆ ಆಗ್ತೀವಿ. ಪರ್ಮಿನೆಂಟಾಗಿ ನಾವು ವೈಟ್ ಆಗಿಬಿಡ್ತೀವಿ, ಪರ್ಮಿನೆಂಟಾಗಿ ನಮ್ಮದೆಲ್ಲ ರಿಮೂವ್ ಮಾಡುತ್ತೆ, ಪಿಂಪಲ್ಸ್ ಎಲ್ಲ ಹೋಗ್ಬಿಡುತ್ತೆ, ಪರ್ಮಿನೆಂಟಾಗಿ ನಾವು ವೈಟ್ ಆಗಿಬಿಡ್ತೀವಿ, ಬ್ಲ್ಯಾಕ್ ಕಲರ್ ಇದ್ದರೆ ವೈಟ್ ಕಲರ್ ಆಗಿಬಿಡ್ತೀವಿ. ಇವೆಲ್ಲ ಫೇಕ್. ಪರ್ಮಿನೆಂಟಾಗಿ ವೈಟ್ ಆಗಲ್ಲ. ಇಫ್ ಇನ್ ಕೇಸ್ ನಿಮಗೆ ಆ ಥರ ಏನಾದರೂ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ. ಹಾಗೆಯೇ ಜೆನ್ಯೂನ್ ಬೆಸ್ಟ್ ಡಾಕ್ಟರ್ಸ್ಗೆ ಕನ್ಸಲ್ಟ್ ಮಾಡಿ. ಆ್ಯಂಡ್ ಇನ್ನೊಂದೇನು, ಹೋಮ್ ರೆಮಿಡೀಸ್ ಫಾಲೋ ಮಾಡಿನೇ ನಾನು ಚೆನ್ನಾಗಿ ಆಗ್ತೀನಿ ಅಂತಂದರೆ ಹೋಮ್ ರೆಮಿಡೀಸ್ ನೀವು ಫಾಲೋ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ರೆಗ್ಯುಲರಾಗಿ ಫಾಲೋ ಮಾಡಿ, ಖಂಡಿತ ನಿಮಗೆ ಆ ವ್ಯತ್ಯಾಸ ಗೊತ್ತಾಗುತ್ತೆ. ಅಂದರೆ ಟ್ಯಾನ್ ಎಲ್ಲ ಹೋಗೋದು ಅಥವಾ ನಿಮಗೆ ಆ ಗ್ಲೋ ಬರುವಂಥದ್ದು ಎಲ್ಲ ನಿಮಗೆ ಕಾಣುತ್ತೆ. ಬಟ್ ಒನ್ ಟೈಮ್ಗೆ ಬರಲ್ಲ, ಅದು ನಮಗೆ 2-3 ಟೈಮ್ಸ್ ಅಥವಾ ವೀಕ್ಲಿ 1-2 ಆ ಥರ ಯೂಸ್ ಮಾಡ್ತಾ ಇದ್ರೇ ನಮಗೆ ಅದರದ್ದು ಗ್ಲೋ ಅನ್ನೋದು, ಅದರದ್ದು ಎಫೆಕ್ಟ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಯಾವುದೇ 100% ಕ್ಯೂರ್ ಮಾಡಲ್ಲ. 99% ಆದರೆ ಕ್ಯೂರ್ ಮಾಡುತ್ತೆ ಅಂತ ಹೇಳ್ಬೋದು ಹೊರತು 100% ಯಾವುದೂ ಕ್ಯೂರ್ ಮಾಡಲ್ಲ. ಸೊ ಈವನ್ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ರು ಕೂಡ 100% ಕ್ಯೂರ್ ಆಗುತ್ತೆ ಅಂತ ಹೇಳಲ್ಲ. ಬಟ್ ಅವರು ಮಾಡೋ ಟ್ರೀಟ್ಮೆಂಟನ್ನು ನಾವು ಬಿಲೀವ್ ಮಾಡ್ಬೋದು ಅಟ್ಲೀಸ್ಟ್. ಬಟ್ ಈ ಬೇರೆ ಬೇರೆ ಕ್ರೀಮ್ಸ್ಗಳೆಲ್ಲ ತೋರಿಸ್ತಿರ್ತಾರಲ್ಲ, ಅವೆಲ್ಲನೂ ಪ್ಲೀಸ್ ಬಿಲೀವ್ ಮಾಡಬೇಡಿ. ಆ್ಯಂಡ್ ಮೆಡಿಕಲ್ಸಲ್ಲಿ ಓನ್ ಕ್ರೀಮ್ಸ್ನ ಪರ್ಚೇಸ್ ಮಾಡಬೇಡಿ. ಸೊ ಮೆಡಿಕಲ್ಸಲ್ಲಿ ನೀವು ಹೋಗ್ಬಿಟ್ಟು ನನಗೆ ವೈಟ್ ಆಗೋಕ್ಕೆ ಕ್ರೀಮ್ ಕೊಡಿ, ಅದಕ್ಕೆ ಕೊಡಿ, ಇದಕ್ಕೆ ಕೊಡಿ ಅಂದರೆ
ಅವರು ಯಾವುದಾದ್ರೂ ಕೊಟ್ಬಿಡ್ತಾರೆ, ಅದರಿಂದ ಸೈಡ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇಫ್ ಇನ್ ಕೇಸ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ದು ನೀವು ಮೆಡಿಕಲಲ್ಲಿ ತೊಗೋಬೋದು. ನೀವೇ ಓನಾಗಿ ಬಿಲೀವ್ ಮಾಡಿಬಿಟ್ಟು ತೊಗೋಬೇಡಿ. ನಾನೇನಾದರೂ ನಿಮಗೆ ರೆಫರ್ ಮಾಡ್ತಿದ್ದೀನಿ ಅಂತಂದರೆ ಆ ಕ್ರೀಮನ್ನು ನಾನು ಆಲ್ರೆಡಿ ಯೂಸ್ ಮಾಡಿರ್ತೀನಿ. ಯೂಸ್ ಮಾಡಿಬಿಟ್ಟು ನನಗೆ ಅಟ್ಲೀಸ್ಟ್ ಒಂದು 60-70% ವರ್ಕೌಟ್ ಆಯಿತು. ನನಗೆ 60-70% ಅದರಿಂದ ರಿಸಲ್ಟ್ ಬಂತು ಅಂದರೆ ಮಾತ್ರ ನಾನು ನಿಮಗೆ ರೆಫರ್ ಮಾಡ್ತೀನಿ. ನನ್ನ ವೀಡಿಯೋಸಲ್ಲಿ ಯಾವುದು ಫೇಕ್ ಇರಲ್ಲ ಗೈಸ್. ಸೊ ನಾನೆಲ್ಲ ಜೆನ್ಯೂನ್ ಆಗೇ ತೋರಿಸ್ತೀನಿ. ಪ್ಲೀಸ್ ನಮ್ಮಂಥವ್ರನ್ನ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸುಮ್ಮನೆ ಏನೋ ಅರ್ಶಿನ ಹಚ್ಬಿಟ್ಟು ವೈಟ್ ಆಗಿದ್ದೀವಿ ಅಂತ ತೋರಿಸೋರು ವೀಡಿಯೋಸ್ ನಾನು ನೋಡ್ತಿರ್ತೀನಿ. ಅಂಥವ್ರ ವೀಡಿಯೋಸ್ಗಳಿಗೆ ಅವ್ರು ರೀಸೆಂಟಾಗಿ ಒಂದು 3-4 ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಿರ್ತಾರೆ. ಅಂಥವುಗಳಿಗೆ 1000ಗಟ್ಟಲೆ ವ್ಯೂಸ್, 1000ಗಟ್ಟಲೆ ಲೈಕ್ಸ್ ಸಿಗುತ್ತೆ. ಸೊ ಜೆನ್ಯೂನ್ ಆಗಿ ಇಷ್ಟು ಟೈಮ್ ತಗೊಳುತ್ತೆ ಅಂತ ನಾನು ಹೇಳ್ತೀನಿ. ಪ್ರತಿಯೊಂದು ವೀಡಿಯೋಗಳಲ್ಲೂ ನಾನು ಹೇಳಿರ್ತೀನಿ, ಇದು ವೀಕ್ಲಿ ಥ್ರೈಸ್ ಯೂಸ್ ಮಾಡಿ, ಆವಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ತಿರ್ತೀನಿ. ಸೊ ನಾನು ಜೆನ್ಯೂನ್ ಆಗಿ ನಾನು ವೀಡಿಯೋಸಲ್ಲಿ ಪೋಸ್ಟ್ ಮಾಡ್ತಿರ್ತೀನಿ. ಸೊ ನಮ್ಮಂಥವರ ಚಾನಲ್ಸ್ಗಳು ಬೇಗ ಹಿಟ್ ಆಗಲ್ಲ. ನಾನು ಮಾಡೋ ಉದ್ದೇಶ ಒಂದೇ, ನ್ಯಾಚುರಲ್ ಆಗಿ ನಮ್ಮ ಕೈಲಿ ಏನೇನು ಸಾಧ್ಯನೋ ಅವನ್ನು ನಾವೇ ಮನೇಲಿ ಪ್ರಿಪೇರ್ ಮಾಡ್ಕೋಬೇಕು. ನಾವೇ ಮನೇಲಿ ಅದರಿಂದ ಕ್ಯೂರ್ ಆಗೋಕ್ಕೆ ಟ್ರೈ ಮಾಡಬೇಕು ಅಂತ. ಈ ಬೀಟ್ರೂಟ್ ಸಿರಮ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೆ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಈ ಸಿರಮನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಎವ್ರಿ ಡೇ ನೈಟ್ ಮಲ್ಗೋಕ್ಕಿಂತ ಮುಂಚೆ ಅಪ್ಲೈ ಮಾಡಿಕೊಂಡು ಮಲ್ಕೋಬೇಕು. ಮಾರ್ನಿಂಗ್ ಎದ್ದು ಫೇಸ್ ವಾಶ್ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ಸ್ಕಿನ್ ತುಂಬ ಬ್ರೈಟ್ ಆಗುತ್ತಿರ್ಬೋದು, ಬ್ರೈಟ್ನೆಸ್ ಆಗಿರ್ಬೋದು. ಇದನ್ನು ರೆಗ್ಯುಲರಾಗಿ ಫಾಲೋ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾನು 1 ವೀಕ್ ಆಯಿತು ಇದನ್ನು ಫಾಲೋ ಮಾಡೋಕ್ಕೆ. ಇನ್ನು 1 ಮಂತ್ ಯೂಸ್ ಮಾಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೋಡಬೇಕು ಸ್ಕಿನ್ನ. ಸೊ ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಸಿರಮು. ನಾವು ಮನೆಯಲ್ಲೇ ಇರುವಂತಹ ಈ ಥರ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಾವು ಮನೇಲಿ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೆ ಮನಿ ಕೂಡ ಉಳಿಯುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಸ್ಕಿನ್ ತುಂಬಾ ಹೆಲ್ದಿಯಾಗಿರುತ್ತೆ. ಹೋಮ್ ಮೇಡ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಆಗಲ್ಲ. ಸಿರಮ್ ನಿಜವಾಗ್ಲೂ ವಂಡರ್ಸ್ ಅಂತ ಹೇಳ್ಬೋದು. ವಂಡರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ರಿಸಲ್ಟ್ ಹೇಗಿದೆ ಏನು ಅಂತ ಕಮೆಂಟಲ್ಲಿ ತಪ್ಪದೆ ಹೇಳಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ಈ ಥರ ಯೂಸ್ಫುಲ್ ಪ್ರಾಡಕ್ಟ್ಸ್ಗೋಸ್ಕರ ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸನ್ನು ನೋಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.